ಓಂ ಶ್ರೀ ಮಾತ್ರೇ ನಮಃ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಸೌಂದರ್ಯ ಲಹರಿ ಸ್ತೋತ್ರದ ಅರ್ಥಚಿಂತನೆ. ಶ್ಲೋಕ 33. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋಃ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿಗುಣನಿಬದ್ಧಾಕ್ಷವಲಯಾಃ ಶಿವಾಗ್ನೌ ಜುಹ್ವಂತ ಸುರಭಿಘೃತಧಾರಾಹುತಿಶತೈಃ. ಈ ಶ್ಲೋಕದಲ್ಲಿ ಆಚಾರ್ಯರು ಎರಡು ರೀತಿಯಾದಂತಹ ಪೂಜಾಕ್ರಮಗಳಲ್ಲಿ ಕೌಲ ಮತದ ಪೂಜಾಕ್ರಮವನ್ನು ವಿವರಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಜಗನ್ಮಾತೆಯ ಆರಾಧನೆಯಲ್ಲಿ ಸಮಯ ಮತ ಮತ್ತು ಕೌಲ ಮತ ಅಂತ ಎರಡು ಮುಖ್ಯವಾದಂತಹ ಮತಗಳಿದೆ. ಕೌಲ ಮತದ ಆರಾಧನಾ ಕ್ರಮ ಹೇಗಿರುತ್ತೆ, ಅವರು ಆರಾಧಿಸುವಂತಹ ರೀತಿ, ಆರಾಧನೆಯ ಕ್ರಮ, ಕಾಲ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋಹೋ. ಆ ಜಗನ್ಮಾತೆಯ ನಾಮದ ಮುಂದೆ ಕೆಲವು ಬೀಜಾಕ್ಷರಗಳನ್ನು ಇಟ್ಟು ಜಪ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಜಗನ್ಮಾತೆ ತವ ಮನೋಹೋ, ನಿನ್ನ ಮಂತ್ರದ ಆದೌ ಪ್ರಾರಂಭದಲ್ಲಿ, ಸ್ಮರಂ ಕಾಮರಾಜ ಬೀಜ ಮಂತ್ರವನ್ನು, ಯೋನಿಂ ಅಂದರೆ ಕಾರಣವಾದಂತಹ ಭುವನೇಶ್ವರಿ ಬೀಜ ಮಂತ್ರವನ್ನು, ಶ್ರೀಂ ಅನ್ನುವಂತಹ ಲಕ್ಷ್ಮೀ ಬೀಜ ಮಂತ್ರವನ್ನು ನಿಧಾಯ ಇಟ್ಟು, ನಿರವಧಿ ಮಹಾಭೋಗ ರಸಿಕಾಹ, ಅಪರಿಮಿತವಾದಂತಹ ಆನಂದವನ್ನು ಅನುಭವಿಸುವಂತಹ, ಅದು ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಾನಂದ ಅನ್ನುವಂಥದ್ದು ಕೌಂಟ್ಲೆಸ್ ಆಗಿರುವಂಥದ್ದು. ಅಂತಹ ಆನಂದವನ್ನು ಅನುಭವಿಸ್ತಾ ಇರುವಂತಹ ಏಕೆ ಕೆಲವರು ಚಿಂತಾಮಣಿ ಗುಣ ನಿಬದ್ಧಾಕ್ಷವಲಯಾಃ, ಚಿಂತಾಮಣಿಗಳಿಂದ ಪೋಣಿಸಲ್ಪಟ್ಟಂತಹ ಜಪಮಾಲಿಕೆಗಳನ್ನು ಉಳ್ಳವರಾಗಿ, ಶಿವಾಗ್ನೌ ತ್ರಿಕೋಣದಲ್ಲಿ, ಶಿವಾಗ್ನೌ ಅಂತಂದರೆ ಶಿವಾಗ್ನಿ ಅಂತ ಅರ್ಥ. ಶಿವಾಗ್ನಿ ಎನ್ನುವುದಕ್ಕೆ ವಿಶೇಷವಾದಂಥ ಅರ್ಥ ಏನು ಅಂತಂದರೆ, ಜಾತಕರ್ಮಾದಿ 16 ಸಂಸ್ಕಾರಗಳಿಂದ ಕೂಡಿದಂತಹ ಅಗ್ನಿ. ಅಗ್ನಿಕುಂಡ ಸಂಸ್ಕಾರವನ್ನು ಮಾಡಿ, ಅಲ್ಲಿ ಅಗ್ನಿ ಆಹ್ವಾನ ಮಾಡಿ, ಅಗ್ನಿ ಜನನವನ್ನು ಮಾಡಿ, ಆಮೇಲೆ 16 ಸಂಸ್ಕಾರಗಳನ್ನು, ಅದಕ್ಕೆ ನಾಮಕರಣ ಮೊದಲಾದಂಥ 16 ಸಂಸ್ಕಾರಗಳನ್ನು ನೀಡಿದಾಗ ಆಗುವಂತಹ ಅಗ್ನಿಯನ್ನು ಶಿವಾಗ್ನಿ ಅಂತ ಕರೀತಾರೆ. ಅಂತಹ ಶಿವಾಗ್ನಿಯಲ್ಲಿ ಮತ್ತು ಅದಕ್ಕೆ ಇನ್ನೊಂದು ಹೆಸರು ತ್ರಿಕೋಣ ಅಂತ ಅರ್ಥ. ಆ ತ್ರಿಕೋಣದಲ್ಲಿ ಈ ಕೌಲಮತದವರು ತ್ರಿಕೋಣದಲ್ಲೇ ಪೂಜೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ತ್ವಾಂ ನಿನ್ನನ್ನು ಸುರಭಿಘೃತ ಧಾರಾಹುತಿಶತೈಹಿ, ಕಾಮಧೇನುವಿನ ತುಪ್ಪದ 100 ಧಾರೆಗಳಿಂದ. ಯಜ್ಞವನ್ನು ಮಾಡುವಾಗ ತುಪ್ಪವನ್ನು ನಾವು ಉಪಯೋಗಿಸುವಂಥದ್ದನ್ನು ನೋಡ್ತೀವಿ. ಆ ತುಪ್ಪ ಯಾವುದರ ತುಪ್ಪ ಆಗಿರಬೇಕು, ಯಾವ ಪ್ರಾಣಿಯದಾಗಿರಬೇಕು ಅಂತಂದರೆ ಹಸುವಿನ ತುಪ್ಪವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಹಾಗಾಗಿ ಸುರಭಿಘೃತ ಧಾರಾಹುತಿಶತೈಹಿ, ಕಾಮಧೇನುವಿನ ತುಪ್ಪದ 100 ಧಾರೆಗಳಿಂದ ಜುಹ್ವಂತಹ ಹೋಮವನ್ನು ಮಾಡ್ತಾ, ಭಜಂತಿ ಅಮ್ಮ ನಿನ್ನನ್ನು ಸೇವಿಸುವಂಥವರಾಗುತ್ತಾರೆ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಬಾರಿ ಸಂಪೂರ್ಣವಾಗಿ ತಾತ್ಪರ್ಯವನ್ನು ನೋಡೋದಾದರೆ, ಅಮ್ಮ ಶಾಶ್ವತ ಸ್ವರೂಪಳಾದಂತಹ ಹೇ ತಾಯಿ, ನಿನ್ನ ಪಂಚದಶಿ ಮಂತ್ರದ ಆರಂಭದಲ್ಲಿ ಕಾಮರಾಜ ಬೀಜವನ್ನು, ಆ ಕಾಮರಾಜ ಬೀಜ ಅಂತಂದರೆ ಕ್ಲೀಂ ಎನ್ನುವಂಥದ್ದು, ಭುವನೇಶ್ವರಿ ಬೀಜವನ್ನು ಅಂದರೆ ಹ್ರೀಂ ಎನ್ನುವಂತಹ ಬೀಜ ಮಂತ್ರ, ಹಾಗೆ ಲಕ್ಷ್ಮೀ ಬೀಜ ಮಂತ್ರವನ್ನು ಶ್ರೀಂ ಎನ್ನುವಂಥದ್ದನ್ನು ಸೇರಿಸ್ಕೊಂಡು ಕ್ಲೀಂ ಹ್ರೀಂ ಶ್ರೀಂ ಎನ್ನುವಂತಹ ಬೀಜಾಕ್ಷರಗಳಿಂದ ಕೂಡಿದಂತಹ ಆ ಪಂಚದಶಿ ಮಂತ್ರವನ್ನು ಜಪ ಅಂತಹ ಕ್ರಮವನ್ನು, ಚಿಂತಾಮಣಿಗಳಿಂದ ಮಾಡಿದಂತಹ ಜಪಮಾಲಿಕೆಯಿಂದ ಆ ಮಂತ್ರಗಳನ್ನು ಪಠನೆ ಮಾಡ್ತಾ ಕೆಲವು ಯೋಗೀಶ್ವರರು ಪರಮಾನಂದವನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಚಿಂತಾಮಣಿಗಳಿಂದ ಮಾಡಿದ ಜಪಮಾಲಿಕೆ ಅನ್ನುವಲ್ಲಿ ಮತ್ತೊಂದು ವಿಶೇಷತೆ ಇದೆ.
ನಾವು ಸುಮ್ಮನೆ ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡು ನಾವು ಮಂತ್ರ ಪಠನೆ ಮಾಡಿದ್ರೆ ಸಾಕಾಗೋದಿಲ್ಲ. ನಮ್ಮ ಮನಸ್ಸು ಆ ಮಣಿಗಳ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಹೊಂದಿರಬೇಕು. ಒಂದೊಂದು ಮಣಿಯನ್ನು ಸರಿಸುವಾಗಲೂ ನಮ್ಮ ಮನಸ್ಸು ಅದರಲ್ಲಿಯೇ ಲಯ ಆಗಿದ್ದರೆ ಮಾತ್ರ ನಮಗೆ ಅದರ ಲಾಭ ಅನ್ನುವಂಥದ್ದು ಉಂಟಾಗತ್ತೆ. ಅಂತಹ ಯಾವ ಯೋಗೀಶ್ವರರಿದ್ದಾರೋ ಅವರು ಪರಮಾನಂದವನ್ನು ಅನುಭವಿಸ್ತಾರೆ. ಅಲ್ಲದೆ ಬೈಂಧವ ಸ್ಥಾನವಾದಂತಹ ತ್ರಿಕೋಣದಲ್ಲಿ ಸ್ವಾಧಿಷ್ಠಾನ ಅಗ್ನಿಯನ್ನು ಹೊತ್ತಿಸಿಕೊಂಡು ಕಾಮಧೇನುವಿನ 100 ಆಜ್ಯಧಾರೆಗಳಿಂದ ಹೋಮ ಮಾಡುತ್ತಾ ನಿನ್ನನ್ನು ಆರಾಧಿಸ್ತಾರೆ ಎನ್ನುವಂಥದ್ದು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.